ರಾಜ್ಯದಾದ್ಯಂತ ಎರಡು ಸುದ್ದಿಗಳು ಈ ವಾರ ಅತಿ ಹೆಚ್ಚು ಚರ್ಚೆಯಾಗ್ತಾ ಇರೋದು. ಒಂದು, ಧರ್ಮಸ್ಥಳದಲ್ಲಿ ಅನಾಮಿಕ ಹೇಳಿದಲ್ಲೆಲ್ಲ SIT ಅವರು ಅಗೀತಾ ಇರೋದು. ಇನ್ನೊಂದು, ಸಚಿವ ರಾಜಣ್ಣ ಅವರನ್ನು, ಸಹಕಾರ ಸಚಿವ ರಾಜಣ್ಣ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಿರುವಂಥದ್ದು. ಈ ಎರಡೂ ವಿಷಯಗಳ ಬಗ್ಗೆ ಮಾತನಾಡುವುದಕ್ಕೆ ಸ್ಪಷ್ಟ ಅಭಿಪ್ರಾಯವನ್ನು ಹೊಂದಿರುವ ಒಬ್ಬ ಅತಿಥಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಸಾಗರದ ಶಾಸಕರು, ಕಾಂಗ್ರೆಸ್ ಮುಖಂಡರು, ಬೇಳೂರು ಗೋಪಾಲಕೃಷ್ಣ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ಬೇಳೂರು ಗೋಪಾಲಕೃಷ್ಣ ಅವರೇ, ಅವ್ರನ್ನ ಪ್ರಶ್ನೆ ಮಾಡೋದಕ್ಕೆ ವಿವಿಧ ಸಂಘಟನೆಗಳು, ರಾಜಕೀಯ ಪಕ್ಷಗಳು ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬೇಳೂರು ಗೋಪಾಲಕೃಷ್ಣ ಅವರು, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಎರಡು ವಿಷಯದ ಬಗ್ಗೆ ಮಾತಾಡೋದಕ್ಕಿದೆ. ಅದರಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರೋದು ಧರ್ಮಸ್ಥಳನೇ. ಚರ್ಚೆ ಮಾಡಿ. ರೆಡಿ. ಏನು ಕರೆಕ್ಟ್ ಕೆಲಸ ಮಾಡ್ತಾ ನಿಮ್ಮ ಸರ್ಕಾರ, ನಿಮ್ಮ ಪಕ್ಷದ ಸರ್ಕಾರ? ಒಬ್ಬ ಅನಾಮಿಕ ಬರ್ತಾನೆ, ನಾನು 100 ಹೆಣಗಳನ್ನು ಹೂತಿದ್ದೀನಿ ಅಂತಾರೆ, ಅಂತಾನೆ ಒಬ್ಬ SIT ಮಾಡಿ ಇವನು ಹೇಳ್ದಲ್ಲೆಲ್ಲ ಅಗಿರಿ ಅಂತ ಕಳಿಸ್ತಾರೆ. ನೋಡಿ, ಯಾವುದೇ ಸರ್ಕಾರ ಇರ್ಬೋದು, ಸುಮ್ಮನೆ ಮಾಡಲಿಕ್ಕೆ ಹೋಗಲ್ಲ ಅಲ್ವಾ? ಹೌದು. ಗೊಂದಲಗಳು ಸೃಷ್ಟಿಯಾದಾಗ, ಗೊಂದಲಗಳು ಅಲ್ಲಿ ಧರ್ಮಸ್ಥಳದಲ್ಲಿ ಗೊಂದಲಗಳಾಯಿತು, ಬೇರೆ ಬೇರೆ ಗಲಾಟೆಗಳಾಯಿತು, ಹೋರಾಟಗಳಾಯಿತು, ಸೌಜನ್ಯ ಕೇಸಿನ ಮೇಲೆ ತಗೊಂಡ್ರು. ಅದರಲ್ಲಿ ಯಾರ್ಯಾರು ಪಿತೂರಿ ಮಾಡಿದ್ರು ಏನಂತ ಗೊತ್ತಿಲ್ಲ. ಅವರೆಲ್ಲ ಇದ್ದಾಗ ಸಹಜವಾಗಿ ಒಬ್ಬ ಅನಾಮಿಕ ಹುಟ್ಕೊಂಡ. ಅನಾಮಿಕ ಏನು ಮಾಡಿದೆ ಅಂದರೆ, ಅವನು ನೇರವಾಗಿ ಸರ್ಕಾರಕ್ಕೆ ಬರಲಿಲ್ಲ, ಅವನು ಕೋರ್ಟಿಗೆ ಹೋದ. ಹೈಕೋರ್ಟ್ ಮೂಲಕನೇ ಅವತ್ತು ಅನಾಮಿಕ ನಾನು 100 ಶವಗಳನ್ನು ಹೂತು ಹಾಕಿದ್ದೀನಿ ಅಂತೇಳಿ ಹೈಕೋರ್ಟಲ್ಲಿ ಹೋಗಿ ಅಲ್ಲಿ ಇದು ಮಾಡಿಕೊಂಡು ಕೋರ್ಟಲ್ಲಿ ಆದೇಶ ತಗೊಂಡು ಬಂದ. ಆ ನಂತರ ತಾನೇ ನಾವು ಇದು ಗೊಂದಲ ಆಗಬಾರ್ದು ಅಂತೇಳಿ ನಾವು ಇವತ್ತು ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು SIT ತನಿಖೆ ಹಾಕಿದ್ದೀವಿ. ವಿರೋಧ ಪಕ್ಷದವರೆಲ್ಲ ಸ್ವಾಗತ ಮಾಡಿದ್ರು ಅವಾಗ. ಹೌದು, ಎಲ್ಲರೂ ಸ್ವಾಗತ ಮಾಡಿದರು ಅಲ್ವಾ? ಇದು ನಾವು ಬೇಕಾಗಿ ಹಾಕಿದ್ದಲ್ಲ. ಅದು ಇಲ್ಲ ಅವನೇನಾದ್ರು